ಉತ್ತರ ತಾಲೂಕಿನ ಮಾದನಾಯಕನಹಳ್ಳಿಯ ನಗರಸಭೆ ವ್ಯಾಪ್ತಿಯ ಹನುಮಂತ ಸಾಗರ ಗ್ರಾಮದಲ್ಲಿ ಮಹಿಳೆಯರಿಗೆ ಉಚಿತವಾಗಿ ಸಾಬೂನು ಹಾಗೂ ಮಾರ್ಜಕಗಳ ತಯಾರಿಕೆಯ ತರಬೇತಿ ಕಾರ್ಯಾಗಾರವನ್ನ ಇಡಿಐಐ ವತಿಯಿಂದ ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಹಿಳೆಯರು ಪಾಲ್ಗೊಂಡು ಸಾಬೂನು ತಯಾರಿಕೆಯ ಜೊತೆಗೆ ಮಹಿಳೆಯರು ಸ್ವಾವಲಂಬಿಯಾಗಿ ಬದುಕುವುದು ಹೇಗೆ, ವ್ಯವಹಾರ ಮಾಡುವುದು ಹೇಗೆ ಎಂಬುದರ ಬಗ್ಗೆ ತರಬೇತಿ ನೀಡಲಾಯಿತು. ಇಡಿಐಐನ ಮುಖ್ಯಸ್ಥರಾದ ಸಂತೋಷ್ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದ್ದು, ಕಾರ್ಯಕ್ರಮದಲ್ಲಿ ನಗರಸಭೆ ಅಧಿಕಾರಿಗಳು ಹಾಗೂ ಸ್ಥಳೀಯ ಮಹಿಳಾ ಮುಖಂಡರುಗಳು ಪಾಲ್ಗೊಂಡಿದ್ದರು. ನಮಸ್ಕಾರ, ನನ್ನ ಹೆಸರು ಸಂತೋಷ್ ಅಂತೇಳಿ. ನಾನು ಇಡಿಐ ಸಂಸ್ಥೆಯಲ್ಲಿ ಕಳೆದ 2 ವರ್ಷದಿಂದ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀನಿ. ಸೊ ನಮಗಿದು ಮೊದಲ ಪ್ರೋಗ್ರಾಮ್ ಇಡಿಐಯಲ್ಲಿ ಈ ಥರ ಒಂದು ಫೀಲ್ಡ್ ಲೆವೆಲಲ್ಲಿ ಕಂಡಕ್ಟ್ ಮಾಡೋದಕ್ಕೆ. ಸೊ ಹಿಂಗೆ ಸರ್ಚ್ ಮಾಡ್ತಿರುವಾಗ ಮಾದನಾಯಕನಹಳ್ಳಿ ಗ್ರಾಮದಲ್ಲಿ ನಮ್ಮ ಕಮ್ಯುನಿಟಿ ಮೊಬಿಲೈಸ್ ಅಫೈರ್ಸ್ ಆಫೀಸರ್ ಏನಿದ್ದಾರೆ ಕರುಣಾ ಮೇಡಮ್, ಇವರು ಸಪೋರ್ಟ್ ಮಾಡಿದ್ರು. ನಿಮಗೆ ಮಾದನಾಯಕನಹಳ್ಳಿ ಭಾಗದಲ್ಲಿ ಬಸವೇಶ್ವರ ಲೇಔಟಲ್ಲಿ ಒಂದಷ್ಟು ಮಹಿಳೆಯರು ನಿಮಗೆ ಅಲ್ಲಿ ಇದ್ದಾರೆ. ಅವರಿಗೆ ಏನಾದರೂ ಬಿಸ್ನೆಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಆಸಕ್ತಿ ಇದೆ. ಸೊ ಅಲ್ಲಿ ನೀವು ಟ್ರೈ ಮಾಡ್ಬೋದು ಅಂತ ಹೇಳಿದಾಗ ಇಲ್ಲಿನ ಮಾದನಾಯಕನಹಳ್ಳಿ ಮಾಜಿ ಸದಸ್ಯರಾಗಿರುವಂತಹ ಶ್ರೀ ಮಂಗಳ ಮೇಡಮ್ ನಮಗೆ ಸಪೋರ್ಟ್ ಮಾಡಿದ್ರು. ಸೊ ಇಲ್ಲಿ ಮೊಬಿಲೈಸೇಷನ್ ಆಯಿತು. ಅದಾದ ನಂತರ ನಾವಿಲ್ಲಿ ನಮ್ಮ ಟ್ರೈನರ್ ಅಶ್ವಿನಿ ಮೇಡಮ್ ಅವ್ರನ್ನ ಕರೆದು ಅವರು ಎಕ್ಸ್ಪರ್ಟ್ ಇದ್ದಾರೆ. ಅವರೊಂದು ತುಂಬ ವರ್ಷಗಳಿಂದ ಅವರು ಎಕ್ಸ್ಪರ್ಟ್ ಆಗಿರೋದ್ರಿಂದ ನಮ್ಮ ಈ ಗ್ರಾಮೀಣ ಮಹಿಳೆಯರಿಗೆ ಸೋಪ್ ತರಬೇತಿನ ಕೊಡೋದಕ್ಕೆ ತುಂಬ ಸೂಕ್ತರಾಗಿರೋದ್ರಿಂದ ಸೊ ನಾವು ಅವರನ್ನು ಸೆಲೆಕ್ಟ್ ಮಾಡಿ ನಾವಿಲ್ಲಿ ಕರ್ಕೊಂಡು ಬಂದು ಪ್ರತಿ ದಿನಾನೂ ಕೂಡ ಈ ತರಬೇತಿ ನಡೀತಾ ಇರುತ್ತೆ. ನಾವು ಫೆಬ್ರವರಿ 26ರಿಂದ ಶುರು ಮಾಡಿದ್ದು. ಸೊ ನಾವು ಫೆಬ್ರವರಿ 20ಕ್ಕೆ ಇದನ್ನು ವೈಂಡಪ್ ಆಗಬೇಕಾಗಿತ್ತು. ಹಲವಾರು ಕಾರಣಗಳಿಂದ ಇದನ್ನು ಮುಂದೂಡ್ತಾ ಇದ್ದೀವಿ. ಅಂದರೆ 25ನೇ ತಾರೀಕುವರೆಗೂ ಈ ಕಾರ್ಯಕ್ರಮ ನಡೆಯುತ್ತೆ. ಸೊ ಈ ಕಾರ್ಯಕ್ರಮದಲ್ಲಿ ಒಟ್ಟು 50 ಜನ ಮಹಿಳೆಯರು ಪಾರ್ಟಿಸಿಪೇಟ್ ಮಾಡಿ ನಮ್ಮ ಸಂಸ್ಥೆಯಿಂದ EDP ಆಂಟ್ರಪ್ರಿನರ್ಶಿಪ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಸರ್ಟಿಫಿಕೇಟ್ ಕೂಡ ಅವರು ಪಡೆದುಕೊಳ್ಳಲಿಕ್ಕಿದ್ದಾರೆ. ಸೊ ತುಂಬ ಉತ್ಸಾಹದಿಂದ ಭಾಗವಹಿಸಿದ್ರು. ಅಂದರೆ ಈಗ 18 ವರ್ಷದಿಂದ 50 ವರ್ಷದ ಒಳಗಡೆ ಇರುವಂತಹ ಮಹಿಳೆಯರು ಮದುವೆ ಆಗಿರೋರಾಗಿರ್ಬೋದು ಅಥವಾ ಇನ್ನು ಓದ್ಕೊಳ್ತಾ ಇರೋರಾಗಿರ್ಬೋದು, ಬಿಸ್ನೆಸ್ ಮಾಡಬೇಕು, ನಾನು ಮುಂದೆ ಆಂಟ್ರಪ್ರಿನರ್ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ಸೊ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಉಚಿತವಾಗಿ ನಾವೇನು ಫೆಸಿಲಿಟಿಯನ್ನು ಕೊಡ್ತಾಯಿದ್ದೀವಿ ಅದನ್ನು ತುಂಬ ಆಸಕ್ತಿಯಿಂದ ಬಂದು ಅವರು ಈ ಒಂದು ತರಬೇತಿಯಲ್ಲಿ ಭಾಗವಹಿಸಿದರು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದೆಲ್ಲನೂ ಬಿಟ್ಟು ಸೋಪ್ ಪ್ರಾಡಕ್ಟ್ನ ಏನಕ್ಕೆ ಆಯ್ಕೆ ಮಾಡ್ಕೊಂಡಿರೋದು, ಅದರಿಂದ ಉದ್ದೇಶ ಏನು ಸರ್? ಸೋಪ್ ಅನ್ನೋಂಥದ್ದು ಸಾವಯವ, ಈಗ ನಾವು ಈಗ ಟ್ರೈನಿಂಗ್ ಬಂದೇ ಅಂದರೆ ಕೆಮಿಕಲ್ ಫ್ರೀ ಹ್ಯಾಂಡ್ ವಾಶ್ ಮತ್ತು ಬಾಡಿ ವಾಶ್ ಅನ್ನೋದು ಮಾಡ್ತಿರೋದು. ಸೊ ಇದು ತುಂಬ ಕಡಿಮೆ ಇನ್ವೆಸ್ಟ್ಮೆಂಟ್, ಕಡಿಮೆ ಬಂಡವಾಳವನ್ನು ಹಾಕಿ ಹೆಚ್ಚು ಆದಾಯ ಗಳಿಸುವಂಥ ಒಂದು ಕ್ಷೇತ್ರ ಇದಾಗಿದೆ. ಅದರಲ್ಲೂ ಕೂಡ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತಂದರೆ ಎಲ್ಲ ಕೆಮಿಕಲ್ ಹಚ್ಚ ಮುಖ ಮಾಡ್ತಿರುವಾಗ ಇವಾಗ ಏನಾಗ್ತಾಯಿದೆ ಅಂತಂದರೆ ಸೊ ಸಾವಯವ, ನನಗೆ ಆರ್ಗ್ಯಾನಿಕ್ ಸೋಪ್ಗಳನ್ನು ಬಳಸಬೇಕು, ನನ್ನ ಹೈಜಿನಿಕ್ ಆಗಿರ್ಬೋದು ಅಥವಾ ನಾನು ಬಳಸುವಂಥ ವಸ್ತುಗಳಾಗಿರ್ಬೋದು ಎಲ್ಲವೂ ಕೂಡ ಇಕೋ ಫ್ರೆಂಡ್ಲಿ ಆಗಿರಬೇಕು. ಸೊ ಆ ರೀತಿಯಾಗಿ ಜನ ಏನು ಮಾಡ್ತಾರೆ ಅಂತಂದರೆ ಡಿಮ್ಯಾಂಡ್ ಕ್ರಿಯೇಟ್ ಆಗ್ತಿದೆ. ಸೊ ನಾವು ಡಿಮ್ಯಾಂಡ್ ಏನು ಕ್ರಿಯೇಟ್ ಆಗುತ್ತೋ ಅದ್ರ ಬೇಸ್ ಮೇಲೆ ನಾವೇನು ಮಾಡ್ತೀವಿ ಅಂತಂದರೆ ಆ ಪ್ರಾಡಕ್ಟ್ಸ್ಗಳನ್ನು ಟ್ರೇಡ್ಗಳನ್ನು ಸೆಲೆಕ್ಟ್ ಮಾಡಿ ಪರ್ಟಿಕ್ಯುಲರ್ ರೀಜನ್ಗಳಲ್ಲಿ ಈ ಥರ ಫ್ರೀ ಟ್ರೈನಿಂಗ್ಗಳನ್ನು MSTP ಟ್ರೈನಿಂಗ್ಗಳನ್ನು ನಾವು ಮಾಡ್ತಾ ಹೋಗ್ತೀವಿ. ಸೊ ಮೂಲ ಉದ್ದೇಶ ಏನು ಅಂತಂದರೆ ಮಹಿಳೆಯರಲ್ಲಿ ಉದ್ಯಮಶೀಲತೆಯನ್ನು ನಾವು ಬೆಳೆಸಬೇಕು ಮತ್ತು ಸೋಪ್ ಒಂದು ತುಂಬ ಕಡಿಮೆ ಇನ್ವೆಸ್ಟ್ಮೆಂಟ್ ಮಾಡಿ ಹೆಚ್ಚು ಆದಾಯ ಗಳಿಸುವಂಥ ಒಂದು ಉದ್ಯಮ ಆಗಿದೆ. ಸೊ ಆ ಕಾರಣದಿಂದ ನಾವು ಸೋಪ್ ತರಬೇತಿಯನ್ನು ನಾವು ಮಾಡ್ತಾ ಇದ್ದೀವಿ ಸರ್. ಇಡಿಐ ಸಂಸ್ಥೆ ಬಗ್ಗೆ ಸರ್, ಇಡಿಐ ಸಂಸ್ಥೆ ಶುರುವಾಗಿದ್ದು 1983ರಲ್ಲಿ. ಇದು ಅಹಮದಾಬಾದಲ್ಲಿ ಶುರುವಾಗಿದ್ದು ಉದ್ಯಮಶೀಲತೆಯನ್ನು ತರಬೇತಿ ಕೊಡೋದ್ರ ಮೂಲಕ ಉದ್ಯಮಶೀಲತೆಯನ್ನು ಗಳಿಸೋದಕ್ಕೆ ಸಾಧ್ಯ ಅಂತೇಳಿ VG ಪಾಟೀಲ್ ಅನ್ನೋರು ಶುರು ಮಾಡ್ತಾರೆ. ಸೊ 1983ರಿಂದ ಭಾರತದಾದ್ಯಂತ ನಮ್ಮ ಸೆಂಟರ್ಗಳನ್ನು ಹೊಂದಿದೆ ಹಾಗೂ 7ಕ್ಕಿಂತ ಹೆಚ್ಚು ರೀಜನಲ್ ಆಫೀಸ್ಗಳನ್ನು ನಾವು ಕೂಡ ಹೊಂದಿದ್ದೀವಿ. ನಮ್ಮ ಸೌತ್ ರೀಜನಲ್ ಆಫೀಸ್ ಬ್ಯಾಂಗ್ಳೂರಲ್ಲೇ ರಿಚ್ಮಂಡಲ್ಲಿ ಇರುವಂಥದ್ದು. ಸೊ ಡಾಕ್ಟರ್ ರಮಣ್ ಗುಜ್ರಾಲ್ ಇವರ ನೇತೃತ್ವದಲ್ಲಿ ಇಡೀ ಸೌತ್ ಇಂಡಿಯಾ ಏನಿದೆ ಇಲ್ಲಿ ಈ ಥರ MSTP ಪ್ರೋಗ್ರಾಮ್ಗಳು ಆಗ್ತಾಯಿದೆ. ಹಾಗೂ ಭಾರತದಾದ್ಯಂತ MSTP ಪ್ರೋಗ್ರಾಮ್ಗಳು ವರ್ಷದಲ್ಲಿ ನಾವು 180ಕ್ಕೂ ಹೆಚ್ಚು MSTP ಪ್ರೋಗ್ರಾಮ್ಗಳನ್ನು ಮಾಡ್ತೀವಿ. ಒಂದೊಂದು MSTP ಬ್ಯಾಚಲ್ಲಿ 50 ಜನರನ್ನು ನಾವು ಒಳಗೊಂಡಿರುತ್ತೆ. ಸೊ ಇದು ಪ್ರಾಸೆಸ್ಗಳು ಬಂದು 120 ಜನ ನಮಗೆ ಮಿನಿಮಮ್ ಬೇಕಾಗುತ್ತೆ. ಸೊ ಆ 120 ಜನರಲ್ಲಿ ನಾವು ಅವರನ್ನು ಸೆಲೆಕ್ಟ್ ಮಾಡಿ ಇಂಟರ್ವ್ಯೂ ಮಾಡಿ GETT ಟೆಸ್ಟ್ಗಳನ್ನು ಕೊಟ್ಟು ಸೊ ಅದ್ರ ಮೂಲಕ ಅವರನ್ನು ಸೆಲೆಕ್ಟ್ ಮಾಡಿ ಅವರು ಎಲಿಜಿಬಲ್ ಆಗ್ತಾರಾ ಇಲ್ವಾ ಅದ್ರ ಮುಖಾಂತರ ನಾವೇನು ಮಾಡ್ತೀವಿ ಅಂತಂದರೆ ಈ ಟ್ರೈನಿಂಗಲ್ಲಿ ಮಾಡ್ಕೊಳ್ತೀವಿ. ಸೊ ಹೀಗೆ ಬೇರೆ ಬೇರೆ ಪ್ರಾಜೆಕ್ಟ್ಗಳಿಗೆ ಇಡಿಐ ಕೆಲಸ ಮಾಡ್ಕೊಂಡು ಬರ್ತಾ ಇದೆ 1983ರಿಂದ. ಸೊ ಇಡಿಐ ಒಂದು ನಾನ್ ಪ್ರಾಫಿಟ್ ಆರ್ಗನೈಸೇಷನ್. ಹಾಗೆಯೇ ಇದು PGDM ಕೋರ್ಸ್ ಕೂಡ ನಡೆಸುತ್ತೆ.
ಸೊ ಇದು MBAಗೆ ಸರಿಸಮವಾಗಿರುವಂತಹ 2 ವರ್ಷದ PGDM ಆಂಟ್ರಪ್ರನರ್ಶಿಪ್ ಕೋರ್ಸ್ ಕೂಡ ಅಹಮದಾಬಾದಲ್ಲಿ ನಡೆಸ್ತಾ ಇದೆ. ಸೊ ನಮ್ಮ ಡೈರೆಕ್ಟರ್ ಜನರಲ್ ಬಂದು ಡಾಕ್ಟರ್ ಸುನಿಲ್ ಶುಕ್ಲಾ ಸರ್ ಅಂತೇಳಿ, ಇವರ ಒಂದು ನಾಯಕತ್ವದಲ್ಲಿ ಇಡೀ ಭಾರತದಾದ್ಯಂತ ಹಾಗೆ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ನಮ್ಮ ಇಡೀ ಅಂದರೆ ಆಂಟ್ರಪ್ರನರ್ಶಿಪ್ ಡೆವಲಪ್ಮೆಂಟ್ ಸೆಂಟರ್ಸ್ಗಳನ್ನು ನಾವು ಹೊಂದಿದ್ದೀವಿ ಸರ್. ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ಮಾದನಾಯಕಹಳ್ಳಿಯಲ್ಲಿ ಎಂಟ್ರಪ್ರಿನರ್ ಡೆವಲಪ್ಮೆಂಟ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಕಡೆಯಿಂದ ಸೋಪ್ ತಯಾರಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಾಗಿತ್ತು. ಲಾಸ್ಟ್ 20 ದಿನದಿಂದ ನಡೀತಾ ಇದೆ. ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ನಮ್ಮ ಹೆಣ್ಮಕ್ಳೆಲ್ಲ. ಸೊ ನೆಕ್ಸ್ಟ್ ಏನೇ ಪ್ರೋಗ್ರಾಮ್ ಆದರೂ ಲೈಕ್ EDI ಸಪೋರ್ಟ್ ತುಂಬ ಇರುತ್ತೆ. ಸೊ ದಯವಿಟ್ಟು ಎಲ್ಲರೂ ಬಂದು ಪಾರ್ಟಿಸಿಪೇಟ್ ಮಾಡಿ. ದೇ ಹ್ಯಾವ್ ಟೇಕನ್ ಗುಡ್ ಇನಿಷಿಯೇಟಿವ್. ಸೊ ಅದು ಎಲ್ಲರಿಗೂ ಯೂಸ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಇದು ಸಕ್ಸಸ್ಫುಲ್ಲಾಗಿ 20 ದಿನಗಳ ಕಾಲ ಎಲ್ಲನೂ ಸಕ್ಸಸ್ ಮಾಡಿಕೊಟ್ಟಿದ್ದ ಎಲ್ಲ ಗ್ರಾಮ ಜನತೆಗೆ ಮತ್ತು ಸ್ಪೆಷಲಿ ಮಂಗಳಮ್ಮ ಮೇಡಮ್ಗೆ ಮತ್ತು ಕರುಣಾ ಮ್ಯಾಮ್ಗೆ, ಆಲ್ ಮೈ ಬ್ಯೂಟಿಫುಲ್ ಲೇಡೀಸ್, ಥ್ಯಾಂಕ್ ಯು ಸೋ ಮಚ್. ನನಗೆ ಒಂದು ಒಳ್ಳೆಯ ಆಪರ್ಚುನಿಟಿ ಕೊಟ್ಟಿದ್ದೀರಾ ಟ್ರೈನ್ ಮಾಡೋದಕ್ಕೆ. ವಿ ಆರ್ ಆಲ್ವೇಸ್ ದೇರ್ ಟು ಸಪೋರ್ಟ್ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಮೇಡಮ್ ಏನಂತ ಅಂದರೆ ಇವಾಗ ಸರ್ಕಾರದಿಂದ ಈ ಥರ ಒಂದು ಪ್ರೋಗ್ರಾಮ್ಗಳಿದೆ ಆ್ಯಂಡ್ ನೀವು ಕೂಡ ಟ್ರೈನ್ ಮಾಡ್ತೀರಾ. ಬಟ್ ಅಂದರೆ ಇದು ಒಂದು ಕಲಿತು ಅದು ವೇಸ್ಟ್ ಆಗಬಾರ್ದಲ್ಲ, ಮುಂದಿನ ದಿನಗಳಲ್ಲಿ ಅವರು ಅದು ಹೆಂಗೆ ಬಳಕೆ ಮಾಡ್ಕೊಬೇಕಾಗುತ್ತೆ? ಸರ್, ಗೌರ್ಮೆಂಟ್ ಯಾವಾಗಲೂ ಸಪೋರ್ಟ್ ಇದ್ದೇ ಇರ್ತಾರೆ. ಪ್ಲಸ್ ಇವಾಗ ಟ್ರೈನ್ ಅಪ್ ಹೆಂಗೆ ಮಾಡ್ತಾ ಇದ್ದೀವಿ ಅಂತಂದರೆ ಆಪ್ಷನ್ A, ಆಪ್ಷನ್ B. ಇವಾಗ ಗೌರ್ಮೆಂಟ್ ಸಪೋರ್ಟ್ ಕೊಟ್ಟರು ಸೆಕೆಂಡ್ ಆಪ್ಷನ್ B ಏನಂತಂದರೆ ಇಂಡಿಪೆಂಡೆಂಟಾಗಿ ನಮ್ಮ ಹೆಣ್ಮಕ್ಳು ಹೇಗೆ ಸ್ವಾವಲಂಬನೆ ಆಗ್ಬೋದು, ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗ್ಬೋದು. ಸೊ ನಾವು ಹೇಗೆ ನಾವು ಸೆಲ್ ಮಾಡ್ಬೋದು. ಯಾಕಂದರೆ ಇವಾಗ ಹ್ಯಾಂಡ್ಮೇಡ್ ಕಾಸ್ಮೆಟಿಕ್ಸ್ ತುಂಬ ಡಿಮ್ಯಾಂಡ್ ಇದೆ. ನಾವು ಯಾವುದೋ ಗೊತ್ತಿಲ್ಲದ ಪ್ರಾಡಕ್ಟ್ನ ಯೂಸ್ ಮಾಡ್ತಾ ಇದ್ದೀವಿ. ಗೊತ್ತಿರೋ ಪ್ರಾಡಕ್ಟ್ನ ಆರಾಮ್ಸಾಗಿ ನಾವೇ ಮಾಡ್ತಾ ಇರೋದ್ರಿಂದ, ನಾವು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡೋದ್ರಿಂದ ಸೊ ಅದನ್ನು ತಾವೇ ಸೆಲ್ಲೂ ಮಾಡ್ಬೋದು. ಪ್ಲಸ್ ಗೌರ್ಮೆಂಟ್ ಕಡೆಯಿಂದ ಏನೇನು ಬೆನಿಫಿಟ್ಸ್ ಇದೆನಾ ಅದನ್ನು ತೊಗೋಬೋದು. ಸೊ ಅದಕ್ಕೆ ಆಪ್ಷನ್ A, ಆಪ್ಷನ್ B, ಸೊ ಎರಡಕ್ಕೂ ಇದು ಯೂಸ್ ಆಗುತ್ತೆ. ಸೊ ಇವಾಗ ನಮಗೆ ಡೈಲಿ ದಿನನಿತ್ಯ ಬಳಕೆಗೆ ಈ ಎಲ್ಲ ಪ್ರಾಡಕ್ಟ್ಸ್ಗಳನ್ನ ಬೇಕೇ ಆಗಿರೋದ್ರಿಂದ ಸೊ ಆರಾಮಾಗಿ ಅವ್ರನ್ನ ಮಾರ್ಕೆಟಿಂಗ್ ಮಾಡ್ಬೋದು. ಸೊ ಮಾರ್ಕೆಟಿಂಗ್ ಸ್ಟ್ರಾಟಜಿ ಕೂಡ ನೀವೇ ಹೇಳ್ಕೊಡ್ತಿದ್ದೀರಾ? ಇವಾಗ ನಮ್ಮ ಟ್ರೈನಿಂಗ್ ಇನ್ಸ್ಟಿಟ್ಯೂಷನಲ್ಲಿ ಮಾರ್ಕೆಟಿಂಗ್ ಸ್ಟ್ರಾಟಜಿ ನನಗೇನು ಗೊತ್ತೋ, ಇವಾಗ ನಾನು 8 ವರ್ಷದಿಂದ ಈ ಫೀಲ್ಡಲ್ಲಿ ಇರೋದ್ರಿಂದ ಸೊ ನನಗೆ ಏನೇನು ಸ್ಟ್ರಾಟಜೀಸ್ ಗೊತ್ತು, ಹೇಗೆ ನಾವು ಮಾರ್ಕೆಟಿಂಗ್ ಮಾಡಬಹುದು ಅನ್ನೋದನ್ನು ಹೇಳ್ತಾ ಇದ್ದೀನಿ ಸೈಮಲ್ಟೇನಿಯಸ್ಲಿ. ಇವಾಗ ನೆಕ್ಸ್ಟು ಅಪ್ಕಮಿಂಗ್ ಇನ್ನೊಂದು 2 ಡೇಸಲ್ಲಿ ಎಕ್ಸ್ಪರ್ಟೀಸ್ ಬರ್ತಾ ಇದ್ದಾರೆ. ಸೊ ಅದಕ್ಕೂ ಅವ್ರು ಟ್ರೈನ್ ಮಾಡ್ತಾರೆ. ಈ 1.5 ವರ್ಷ ಕಾಲ ನೆಕ್ಸ್ಟ್ ಅಪ್ಕಮಿಂಗ್ 1 year 1.5 year ಸೊ EDI ಅವ್ರ ಜೊತೆ ಇರ್ತಾರೆ. ಸೊ ಪ್ರತಿಯೊಂದಕ್ಕೂ ಡಿಜಿಟಲ್ ಮಾರ್ಕೆಟಿಂಗ್ ಆಯಿತು, ಪ್ರತಿಯೊಂದು ಮಾರ್ಕೆಟಿಂಗ್ ಸಪೋರ್ಟ್ ಆಯಿತು, ಅವ್ರಿಗೆ ಏನೇನು ಬ್ಯಾಕಪ್ ಬೇಕು, ಫೈನಾನ್ಷಿಯಲ್ ಆಯಿತು, ಪ್ಯಾಕಿಂಗ್ ಆಯಿತು, ಎಂಟೈರ್ ಟೀಮ್ ಇರುತ್ತೆ. ಸೊ ಆ್ಯಸ್ ಅ ಟ್ರೈನರ್ ಇಟ್ ಇಸ್ ಮೈ ರೆಸ್ಪಾನ್ಸಿಬಿಲಿಟಿನೂ, ನಾನು ಅವ್ರ ಜೊತೆ ಇರ್ತೀನಿ. ಸೊ ಇದು ಒಂದು ಅಶ್ವಿನಿ ಶಶಿಭೂಷಣ್ ಅಂತ ನನ್ನ ಸಂಸ್ಥೆ ಪ್ರಕೃತಿ & ಕೋ, ಅದರದ್ದು ಸಂಸ್ಥಾಪಕಿ ನಾನು.